ಕೈಕಾಲು ಮುರಿದರೆ ಕಟ್ಟು ಹಾಕುವರಯ್ಯ, ಮನಸ್ಸು ಮುರಿದರೆ ಏನು ಮಾಡುವರಯ್ಯ. ಹೆಂಡತಿ ಸತ್ತರೆ ಮತ್ತೊಂದು ಮಾಡುವರಯ್ಯ, ತಾಯಿ ಸತ್ತರೆ ಏನು ಮಾಡುವರಯ್ಯ. ವಸುದಿಯೊಳಗೆ ನಮ್ಮ ಶಿಶುನಾಳಧೀಶನ ಹಸನಾಗಿ ಭಜಿಸಿ ಗುರು ಧ್ಯಾನ ಮಾಡಿರಯ್ಯ. ಹರ ಮುನಿದರೆ ಗುರು ಕಾಯುವನಯ್ಯ, ಗುರು ಮುನಿದರೆ ಏನು ಮಾಡುವರಯ್ಯ. ಈ ವಾಣಿ ಪ್ರಕರಣ. ತಂದೆ ತಾಯಿನ ಪೂಜೆ ಮಾಡಿಸುವಂಥ ಮಗ ಬೇಡ. ಮಗ ತಪ್ಪು ಮಾಡಿದಾಗ ಬೇಸೋಣ ಯಾರು? ತಂದೆ. ಮಗಳು ತಪ್ಪು ಮಾಡಿದಾಗ ತಾಯಿ. ಹೆಂಡತಿ ತಪ್ಪು ಮಾಡಿದಾಗ ಗಂಡಗ. ಸೊಸೆ ತಪ್ಪು ಮಾಡಿದಾಗ ಅತ್ತಿ ಮಾವ. ಶಿಷ್ಯ ತಪ್ಪು ಮಾಡಿದ್ದು ಗುರುಗ. ಆತ್ಮೀಯ ವೀಕ್ಷಕರೇ, ನಾನೀಗ ನಮ್ಮ ಕನ್ನಡ ನಾಡು ಕಂಡಂತಹ ಅಪರೂಪದ ಜ್ಞಾನಿ, ತತ್ವಜ್ಞಾನಿ, ದಾರ್ಶನಿಕ ಹಾಗೂ ತನ್ನ ತತ್ವಪದಗಳ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿದಂತಹ ಶ್ರೀ ಸಂತ ಶಿಶುನಾಳ ಶರೀಫರ ಊರಲ್ಲಿದ್ದೇನೆ. ಸೊ ಈ ಊರಲ್ಲಿ ನಾನು ಶ್ರೀ ಸಂತ ಶಿಶುನಾಳ ಶರೀಫರ ಗಿರಿಮೊಮ್ಮಗನಾದಂತಹ ಶ್ರೀ ಹುಸೇನ್ ಸಾಬ್ರವರ ಮನೆಗೆ ಹೋಗ್ತಾ ಇದ್ದೇನೆ. ಅವರಿಂದ ಶ್ರೀ ಸಂತ ಶಿಶುನಾಳ ಶರೀಫರ ಜೀವನ ಚರಿತ್ರೆ ಹಾಗೂ ಅವರು ಮಾಡಿದಂಥ ಪವಾಡಗಳ ಕುರಿತು ಸಂಪೂರ್ಣವಾಗಿ ನಾವೀಗ ತಿಳಿಯೋಣ. ನಮಸ್ಕಾರ. ಶರೀಫರು ಹೇಳ್ತಾರೆ ಗುರುವಿನ ಮೇಲೆ ಹೇಳಿದರೆ ಬಹಳ ಉಂಟು, ಸೂಕ್ಷ್ಮದಲ್ಲಿ ತಿಳಿ ಮಗನೇ, ಒಳಗಿಂದ ಬಿಡ್ತಾನೆ ಸಂಕ್ಷಿಪ್ತ. ತಾತ ಗುರು ಗೋವಿಂದ ನಿನ್ನ ಮರೆ ಹೊಕ್ಕವರನ್ನು ಪ್ರೀತಿಯಿಂದಲೇ ರಕ್ಷಿಸು ರಕ್ಷಿಸು ಗುರುವೇ. ಇಂಥ ಮಹಾತ್ಮರು ಹುಟ್ಟೋದಕ್ಕಿಂತ ಮುಂಚೆ ತತ್ವ ವಿಚಾರದೊಳಗೆ ಸಾಕಷ್ಟು ಹೇಳ್ಯಾರ. ನಿಜವಾಗಿ ಅರಿಬೇಕು. ಗಂಧದ ಕೌಡು ತೊಗೊಂಬಂದು ದೇವ್ರ ಕೊನೆಗಿಟ್ಟು ಗಂಧದ ಕೌಡ ಅನ್ನಿಸ್ಕೊತೈತಿ. ಚಿಕ್ಕಬೇಕಲ್ಲ, ಚಿಕ್ಕದಾಗ ಗಂಧ ಬರ್ತೈತಿ. ಯಾವ ಚಿಕ್ಕದಾಗ ವಾಸನ ಬರ್ತೈತಿ. ದೇಶಕ್ಕಧಿಕವಾದ ವಾಸುಳ್ಳ ಶಿಶುನಾಳ, ಗುರುವು ಹೇಳಿದ್ದು ಕೇಳಿ ಕೂಡಿ ಆಡನು ಬಾರು, ಶರಣರ ಲಾವಿ ಆಡನು ಬಾರು. ಎಷ್ಟು ಚಂದ ಹೇಳ್ಯಾರ ನೋಡ್ರಿ ಮೊಹರಂ ತಿಂಗಳದೊಳಗೆ. ಮನಕ ತಿಳಿದು ನೀ ನೋಡು ಅಂತ ಹೇಳ್ಯಾರ. ಸದ್ಯದಿ ಸಮರದೊಳ ಮಧ್ಯದಿ ಕೂಡುವ ಬುದ್ಧಿವಂತರಲ್ಲಿ ತಿದ್ದಿ ಆಡನು ಬಾರೋ. ತಿಳ್ಕೊಬೇಕು ನಾವು. ಭಾಳ ಸೂಕ್ಷ್ಮ ಕೊಟ್ಟ ನಾನು ಅಲ್ಲಿಗ್ಯಾಗ. ಶರಣರಲ್ಲ ಬ್ಯಾಡನು ಬಾರು. ಮಾಡದೊಳ ಚಂದ್ರನ್ನ ನೋಡಿ ಗುದ್ದಲಿ ಹಾಕಿ ಬೇಡಿಕೊಂಡದಲಾವಿ ಕೂಡಿ ಆಡನು ಬಾರೋ. ದೇಶಕ್ಕೆ ದಿಕ್ಕವಾದ ವಾಸುಳ್ಳ ಶಿಶುನಾಳ, ಗುರುವು ಹೇಳಿದ್ದು ಕೇಳಿ ಕೂಡಿ ಆಡನು ಬಾರೋ. ಶರಣರಲ್ಲ ಆಡನು ಬಾರೋ. ಭಾಳ ಚಂದ ಹೇಳ್ಯಾರ. ತತ್ವ ತೋರಿ, ಕಾಲಜ್ಞಾನ ತೋರಿ, ಕೋಶದ ವಾಣಿ, ದಂಡಕದ ವಾಣಿ, ರಿವಾಯಿತು ವಾಣಿ, ಉರ್ದು ವಾಣಿ, ಮಂಗಳಾರತಿ, ಸಲಾಮ್ ಎಲ್ಲದರೊಳಗೂ ನಿಮ್ಮ ಶರೀಫರು ಸೂರು ಮಾಡ್ಯಾರ. ಯಾರು ಲಕ್ಷ್ಯ ಕೊಡ್ತಾನೆ ಅಂತಾರೆ ಅಲ್ಲೇ ಜ್ಞಾನದ ಗಂಟು ಬಿಚ್ಚಿಡ್ರಿ ಅಂತ ಹೇಳ್ಯಾರ. ಕರಾರು ಮಾಡಿ ಹಾಡುಗಳನ್ನು ಹಾಡಕ್ಕೆ ಹೋಗಬೇಡ್ರಿ. ಇರಲಿ, ಆ ನಾಲಿಗೆ ಮೇಲೆ ಯಾವ ಶಬ್ದ ಬರ್ತಾವೋ ಅದನ್ನು ವಿಚಾರ ಮಾಡ್ಕೊತಾನೆ ಅಂತ ಅಂದಿರಿ. ಅದೇನು ಬರ್ತಾವೆ. ಇಂಥ ಒಂದು ತತ್ವ ಮುಖಾಂತರ ಹಾಡುವಂಥ ಮಗನ ಹಡಿಯೋದಕ್ಕಿಂತ ಮುಂಚೆ ಇಮಾಮ್ ಸಾಹೇಬರು ಇಬ್ಬಳಾರು ಹೆಂಡ್ರು. ಇಮಾಮ್ ಸಾಹೇಬರು ಇಬ್ಬಳಾರು ಹೆಂಡ್ರು. ತಂದೆ ಇಮಾಮ್ ಸಾಹೇಬ್, ಶರೀಫ್ ಸಾಹೇಬ್. ಒಂದೇ ಕುಟುಂಬ ಹೋತ್ನಹಳ್ಳಿ, ಶಿಗ್ಗಾಂವ್ ತಾಲೂಕು ಹೋತ್ನಹಳ್ಳಿ. ಅವ್ರನ್ನ ಮಾಡ್ಕೊಂಡು ಬಂದ ನಂತರ ಯೂಸುಫ್ ಸಾಬ್ ಗಂಡು ಮಗ, ಹೆಣ್ಮಗಳು ಕುತಿಜಮ್ಮ. ಒಂದು ಹೆಣ್ಣು ಒಂದು ಗಂಡು ಹುಡ್ತು. ಅಡುಗೆ ಮನೆ ಮುರಿತು. ಅಡುಗೆ ಮನೆ ಅಂದರೆ ಹೆಂಡತಿ. ಹೆಂಡತಿ ಸತ್ತರೆ ಮತ್ತೊಂದು ಮಾಡುವರಯ್ಯ, ತಾಯಿ ಸತ್ತರೆ ಏನು ಮಾಡುವರಯ್ಯ. ಹರ ಮುನಿದರೆ ಗುರು ಕಾಯುವನಯ್ಯ, ಗುರು ಮುನಿದರೆ ಏನು ಮಾಡುವರಯ್ಯ. ಪುಣ್ಯಾತ್ಮರೇ, ಮಾಳಿಗೆ ಸೋರಿದರೆ ಮಣ್ಣು ಹಾಕುವರಯ್ಯ, ಮುಗಿಲು ಸೋರಿದರೆ ಏನು ಮಾಡುವರಯ್ಯ. ರೈತ ಕಂಗಾಲಾಗ್ಯ ನೋಡ್ರಿ. ಈಗ ಭೂಮಿ ತಾಯಿಗೆ ಉಡಿ ತುಂಬೇವಿ. ನಿನ್ನೆ ಆಡಿದ್ರು, ಇಲ್ಲಿ ನೀರಿನ ಭಾಳ ಚಂದ ಆಡಿದರು. ನಮ್ಮ ಅಜ್ಜರದ ಕಾಲಕ್ಕೆ ಹೋದಾಗ ತರ್ಸ್ಯಾರ. ಇರಲಿ, ನೀರು ಹರಿದರೆ ಒಡ್ಡು ಹಾಕುವರಯ್ಯ, ನೀರು ಉಕ್ಕಿದರೆ ಏನು ಮಾಡುವರಯ್ಯ. ಕೈಕಾಲು ಮುರಿದರೆ ಕಟ್ಟು ಹಾಕುವರಯ್ಯ,
ಮನಸ್ಸು ಮುರಿದರೆ ಏನು ಮಾಡುವರಯ್ಯ. ಹೆಂಡತಿ ಸತ್ತರೆ ಮತ್ತೊಂದು ಮಾಡುವರಯ್ಯ, ತಾಯಿ ಸತ್ತರೆ ಏನು ಮಾಡುವರಯ್ಯ. ವಸುದಿಯೊಳಗೆ ನಮ್ಮ ಶಿಶುನಾಳಧೀಶನ ಹಸನಾಗಿ ಭಜಿಸಿ ಗುರು ಧ್ಯಾನ ಮಾಡಿರಯ್ಯ. ಹರ ಮುನಿದರೆ ಗುರು ಕಾಯುವನಯ್ಯ, ಗುರು ಮುನಿದರೆ ಏನು ಮಾಡುವರಯ್ಯ. ಈ ವಾಣಿ ಪ್ರಕರಣವಾಗಿ ಇಮಾಮ್ ಸಾಹೇಬರು ಒಂದೇ ಕುಟುಂಬ ತೀರ್ಕೊಂಡು, ಮಕ್ಕಳು ಸಣ್ಣ ಸಣ್ಣ ಮಕ್ಕಳಿದ್ದು ಮಕ್ಕಳ ಕಡೆ ಲಕ್ಷ್ಯ ಕೊಟ್ಟರು. ಮುಂದೆ ಕೈ ಬಿಚ್ಚಿ ಆಡೋಂಗ ಅದು ಮಕ್ಕಳು ಕೈ ಬಿಚ್ಚಿ ಆಡೋಂಗ ಅದು ಆಡೋಕೆ. ಮುಂದೆ ತಾಯಿ ಇದ್ಲು, ಆ ತಾಯಿ ಹೆಸರು ಮಾತಿ ಇಲ್ಲ, 3 ಕಾಲಿನ ಮುದುಕಿ ಅಂಥೇಳಿ ಇವತ್ತಿ ಓದಿಕೆ ಮಾಡ್ತಾವೆ ಹಿರಿಯರ ಹಬ್ಬದೊಳಗೆ ನಾವು. ಇಮಾಮ್ ಸಾಹೇಬ್ರ ತಾಯಿ 3 ಕಾಲಿನ ಮುದುಕಿ. ಈಗ ನಾವು 3 ಕಾಲಿನವ್ರು ಹೆಂಗಾಗೇವಿ ಹಂಗೆ ತಮ್ಮ ಮಕ್ಕಳನ್ನ ಅಮ್ಮನ ಕಡೆ ಬಿಟ್ಟು ಈಗ ಹೆಂಗೆ ನೆನಪು ಮಾಡಿ ಬಂದಿರಿ, ಸಿಗ್ತಾರೋ ಸಿಗೋದಿಲ್ಲೋ ಹೆಂಗೆ ನೆನಪು ಮಾಡಿ ಬಂದಿರಿ, ಹಂಗೆ ಆತ್ಮೀಯ ಗೆಳೆಯ ಇದ್ದ ಗದಗ ಬೆಟಗೇರಿ ಒಳಗೆ ಇಮಾಮ್ ಸಾಹೇಬ್ರಿಗೆ ಆತ್ಮೀಯ ಗೆಳೆಯ. ಆತ್ಮೀಯ ಗೆಳೆಯ ಅಂದರೆ ಯಾತಾಳಿ ತನ್ಬಸಪ್ಪ ಇದ್ದ. ಅವರು ಯಾತಾಳಿಯೊಳಗೆ ಮುಂದಿದ್ದರು. ಇವರು ಹಕೀಮ್ ಅನಿಸ್ಕೊಂಡಿದ್ದರು ಇಮಾಮ್ ಸಾಹೇಬರು, ಮಕ್ಕಳಿಗೆ ಔಷಧ ಕೊಡೋದು, ಅವು ಗ್ರಹಗಳು ಬಿಡಿಸೋದ್ರು ಮುಂದಿದ್ದರು ಅವರು. ಅಂದರೆ ಇವರು ಆಯುರ್ವೇದಿಕ್. ಹಾಂ ಇಮಾಮ್ ಸಾಹೇಬರು ಯಾತಾಳಿ ತನ್ಬಸಪ್ಪ ನೆನಪು ಬಂದು ಹಾದ್ರು ಗದಗ ಬೆಟಗೇರಿ ಒಳಗೆ. ಈಗ ಹೆಂಗೆ ಬಂದು ಕೂಡಲೇ ಬರ್ರಿಪ್ಪ ಅಂತಂದಿವಿ, ಕರೆಸ್ಕೊಂಡು ಸ್ಥಾನ ಮಾನ ಕೊಟ್ಟರು. ಇಮಾಮ್ ಸಾಹೇಬ್ರೆ ಯಾಕೆ ತಡ ಆತಂದು, ಭೇಟಿ ಕೊಡೋದು ಯಾಕೆ ತಡ ಆತಂದು, ನಮ್ಮ ಅಡುಗೆ ಮನೆ ಮುರಿತೀರಿಪ್ಪ ಅಂದರು. ಹಾಂ ಇಮಾಮ್ ಸಾಹೇಬರ ಕುಟುಂಬ ಒಂದನೇದ್ದು. ನಮ್ಮದು ಅಡುಗೆ ಮನೆ ಮುರಿತಪ್ಪ ಅಂದರು. ಓಹೋ ಒಳ್ಳೆಯದು ಅಂದರು. ಇನ್ನೊಂದು ಆಗಲೇಬೇಕು ನೀವು ಅಂದರು. ಇನ್ನೊಂದು ಲಗ್ನ ಆಗಲೇಬೇಕು ಅಂದರು. ಉಪ್ಪು ಖಾರ ಹುಳಿ ಊಟ ಮಾಡಿಬಿಟ್ಟಾನಪ್ಪ, ರುಚಿ ತಿಳ್ಕೊಂಬಿಟ್ಟಾನೆ, ಬೇಡಪ್ಪ ಅವು 2 ಮಕ್ಕಳ ಮೇಲೆ ಹೋಗ್ತಾನಪ್ಪ, ಇರೋ ತನಕ ನೋಡ್ಕೊಂಡು ಹೋಗ್ತಾನೆ. ಹೋಗ್ರಿ, ಆದರೆ ಮುಂದೆ ದೊಡ್ಡ ಪ್ರಮಾಣ ಆಗಲ್ಲ, ವಿಶ್ವಕ್ಕನ ಉಳಿತಾನ ನಿಮ್ಮ ಹೊಟ್ಟೆಯಾಗ ಹುಟ್ಟಿ ಬಂದು. ಅದಕ್ಕೆ ನಿಜವಾಗಿ ನೀವು ಆಗಲೇಬೇಕಂದರು. ಅದೇ ಗ್ರಾಮದೊಳಗೆ ನೌಕರಿ ಮಾಡ್ತಿದ್ದರು ಬೆಟಗೇರಿ ಒಳಗೆ. ಸರಿಪಜ್ಜಿಗೆ ಇಮಾಮ್ ಸಾಹೇಬರು ಸಂಬಂಧ ಏನು ಆಗಾಕ ಕುಂತಾಳಲ್ಲ, ಅವರ ಅಪ್ಪ ಅವ್ವ ಬೆಟಗೇರಿ ಒಳಗಿದ್ದರು, ಜಮಾದಾರ್ ನೌಕರಿ ಮಾಡ್ತಿದ್ದರು. ಆ ಜಮಾದಾರ್ ನೌಕರಿ ಮಾಡೋ ಹೊತ್ತಿನೊಳಗೆ ಅವ್ರ ಮನೆಗೆ ಕರ್ಕೊಂಡು ಹೋದರು. ಆ ತಾಯಿಗೆ ಎಷ್ಟೋ ವರಗಳನ್ನು ಕೇಳಿ ವಿಚಾರಿಸಿ ಕೇಳಿದಾಗ ಹಚ್ಕೊತಿದ್ದಿಲ್ಲ. ನನಗೆ ಕೈ ಹಿಡಿಯೋರು ಸಂಬಂಧ ಆಗೋರು ತಾವಾಗಲೇ ಬರ್ತಾರೆ, ಹೇಳಪ್ಪ ಹುಡ್ಕಕ್ಕೆ ಹೋಗಬೇಡ ಅಂದಿದ್ರು. ಮುಂದೆ ಹಂಗೆ ಆಯ್ತು. ಅವ್ರ ಮನೆಗೆ ಹೋದಾಗ ಕರ್ಕೊಂಡು ಕುಂದಿರ್ಸಿದರು, ಹೇಳಿದರು ಬಿದ್ದ ಮನೆ ಎಬ್ಬಿಸ್ಬೇಕಂತ. ಯಾವಾಗಲೂ ಬಿದ್ದ ಮನೆ ಎಬ್ಬಿಸ್ಬೇಕು, ಎದ್ದ ಮನೆ ಮೋಸ ಮಾಡಿ ಕೆಡವಕ್ಕೆ ಹೋಗ್ಬಾರ್ದಂತ. ಕೈಲಿ ಸಾಧ್ಯ ಆದ ಮೇಟಿಗೆ ಕೊಟ್ಟು ಎಬ್ಸೋದು ಕಲಿಬೇಕಂತ, ಸಹಾಯ ಮಾಡ್ಬೇಕಂತ ಹೇಳ್ತಾರೆ. ನಾಲಿಗೆ ತಡಾಕಿಲ್ದಿಲ್ಲ ಅಂತೈತಿ. ಈ ನಾಲಿಗೆ ಇಲ್ಲ ಅನ್ನೋಕ್ಕಿಂತ ಮುಂಚೆ ಕೈಲಿ ಇಲ್ಲ ಅನ್ನಬಾರ್ದಂತ. ಶಿವ ಕೊಟ್ಟ ಕಾಲಕ್ಕೆ ದಾನ ಧರ್ಮ ಪುಣ್ಯದ ವಾಸನೆ ಇರಬೇಕು, ಉಂಡದ್ದು ಹುಟ್ಟದ್ದು ಕೊಟ್ಟದ್ದು ಲಾಭದೊಳಗೆ ಲಾಭ ಅನ್ನಬೇಕಂತ ಹೇಳ್ಯಾರ. ಅದರಂತೆ ನಿಜವಾಗಿ ಯಪ್ಪ ತಾವು ಏನು ಹುಡ್ಕಕ್ಕೆ ಕುಂತಿದ್ರಲ್ಲ, ನನ್ನ ಪತಿಯವ್ರ ಸಂಬಂಧ ಅವರ ಅಂದರು. ಹರ್ಸಾತವ್ರಿಗೆ ನೋಡವ್ವ, ಅವ್ರ ಹೊಟ್ಟೆಗೆ 2 ಮಕ್ಕಳದಾವು, ಒಂದು ಹೆಣ್ಣು ಒಂದು ಗಂಡು. ಅವು ಮಕ್ಕಳು ನೆನವಂತ ತಿಳ್ಕೊಬೇಕಂತ. ಆಗಲಿಯಪ್ಪ ಅಂದು ಮುಂದೆ ನಿಕೆ ಕನೆ ಆಯ್ತು, ಅಕ್ಕಿ ಕಾಳು ಆಯ್ತು. ಕೆಲವೊಂದು ದಿವ್ಸಕ್ಕೆ ಗ್ರಾಮಕ್ಕೆ ಕರ್ಕೊಂಬಂದರು. ವಿಚಾರ ಮಾಡಲಿಲ್ಲ, ಇವತ್ತು ಆಗ್ಬೋದು ನಾಳೆ ಆಗ್ಬೋದು, ಸಂತಾನ ಬಗ್ಗೆ ವಿಚಾರ ಮಾಡಲಿಲ್ಲ. ಮುಂದೆ ಟೈಮ್ ಭಾರ ಆಯ್ತು. ದೇಶ ಸಂಚಾರ ಆಡಿ ಮನೆಗೆ ಬಂದಾಗ ಇಮಾಮ್ ಸಾಹೇಬರ ಕುಟುಂಬ ಅಜ್ಜು ಬನ್ನಿ ಅಂಥೇಳಿ ಅವ್ರ ಧ್ವನಿಗೆ ತುಂಬಿ ಸೇರಿ ತೊಗೊಂಡು 2 ಉದಿನ ಕಡ್ಡಿ ಹಚ್ಕೊಂಡು ಹೊಚ್ಚಿನ ಮೇಲೆ ಇಟ್ಟು ಪಾದ ತೊಳಿತಿದ್ರು. ಮಾಡ್ತಾರನೇ ಈಗ ಅವ್ರ ಪಾದ ನಾವು ತೊಳಿಬೇಕು. ಇರಲಿ ಉದಾಹರಣೆ. ತನ್ನ ಸರಿಗಿಲೆ ಒರೆಸಿ ಉದಿನ ಕಡ್ಡಿ ಹೊಗೆ ಕೊಟ್ಟು ಚೌಕಟಿಗೆ ಚುಚ್ಚಿ ಅದೇ ಸರಿಗೆ ಹಚ್ಚಿದ ಧೂಳ ಕರ್ಕೊತಿದ್ಲು ಮಾಡಿ.
ಮುಂದೆ ಕೆಲವೊಂದು ದಿವಸಕ್ಕೆ ಮಾಡಿದ್ಲು ಆದರೆ ಪಾದ ಬಿಟ್ಕೊಳ್ಳಿಲ್ಲ. ನಮ್ಮದು ನಾವು ಮುಟ್ಟಬೇಕಂತ ಕಾನೂನು ಹಕ್ಕಿನೊಳಗೆ ತಾಳಿ ಕಟ್ಟಿರ್ತೇವಲ್ಲ, ನಮ್ಮದು ನಾವು ಮುಟ್ಟಕ್ಕೆ ಹಕ್ಕಿರ್ತೈತೆ ಅಂತ. ಇನ್ನೊಂದಕ್ಕೆ ಕಣ್ಣಿಲ್ಲಿ ನೋಡಕ್ಕೆ ಹೋಗ್ಬಾರ್ದಂತ. ಪರ ಸ್ತ್ರೀಯರು ಎದುರಿಗೆ ಬಂದರೆ ತಮ್ಮ ತಾಯಿ ಸರಿ ಅನ್ನಬೇಕಂತ ಹೇಳ್ಯಾರ. ತನ್ನ ದೇಹ ತಾನೇ ಸುಟ್ಟರೆ ಅವನಿಗೆ ಸಾಧು ಅನ್ನಬೇಕಂತ ಹೇಳ್ಯಾರ ರೀ ಪುಣ್ಯಾತ್ಮರೇ. ಆ ರೀತಿಯೊಳಗೆ ರಟ್ಟಿ ಹಿಡಿದು ಎಬ್ಸಿದ್ರು, ಮುಖ ತೊಳ್ಯಾಕೆ ಹಚ್ಚಿದರು. ತಮ್ಮ ಹೆಗಲ ಮೇಲೆ ಶಲ್ಯ ಇತ್ತು, ಆ ಶಲ್ಯ ವರ್ಷಕ್ಕೆ ಹಚ್ಚಿದರು. ಯಾಕೆ ಹಾಳಾಕೊಂತೀನಿ ಅಂದರು. ಕೇಳ್ತಾರಂತ ಮಾಡಿದ್ನಿ, ಅದಕ್ಕೆ ಕೇಳಲಿಲ್ಲ, ಅದಕ್ಕೆ ದುಃಖ ಬಂತು. ಎದ್ರ ಸಲುವಾಗಿ? ಸಂತಾನ ಸಲುವಾಗಿ. ಮೊದಲೇ ಹೇಳಿಲ್ಲ 2 ಮಕ್ಕಳದವ ಅಂತ ಹೇಳಿದ್ನಿಲ್ಲ, ಅವು ನನವ ಅಂದರು. ಆದರೂ ಆ ಎಡಕ ಬಲಕ್ಕೆ ನನಗೆ ಬಂಜ್ ಅಂತಾರೆ ರೀ, ಸಂತಾನ ಆಗೋದಕ್ಕೆ ಬಂಜ್ ಅಂತಾರೆ ರೀ. ಅದಕ್ಕೆ ಏನು ಮಾಡ್ತೀರಿ? ನಿನಗೆ ಔಷಧ ಕೊಡೋವು ನಾನಲ್ಲ, ನಿನಗೆ ಔಷಧ ಕೊಡೋಬ್ಬ ಪುಣ್ಯಾತ್ಮನ ಹೆಸರು ನೆನಪು ಮಾಡಿಕೊಡ್ತಾನೆ. ಆರು ಒಂದು ಶ್ಲೋಕ ಐತಿ, ಪುತ್ರ ಲಾಭಕ್ಕಿಂತ ಹೆಚ್ಚಿನ ಲಾಭ ಇಲ್ಲ. ಆಗಲೇ ಹೇಳಿದ್ರಲ್ಲ ಒಂದೇ ಮಗ ಅಂತೇಳಿ. ಪುತ್ರ ಲಾಭಕ್ಕಿಂತ ಹೆಚ್ಚಿನ ಲಾಭವಿಲ್ಲ, ಹೆಂಡತಿಗಿಂತ ಇನ್ನೊಬ್ಬರು ಅಪ್ತರಿಲ್ಲ, ಧರ್ಮ ಗುಣದಕ್ಕಿಂತ ಹಿತರು ಬಂಧುಗಳಿಲ್ಲ, ಸುಳಿಗಿಂತ ಬೇರೆ ಪಾಪವಿಲ್ಲ, ಅಂಜನ್ಯತೆ ತೋರುವುದು ಪುಣ್ಯ, ಹೀನತೆ ಪಡೆದು ನಾವು ಪಾಪ ಕೋಪದಲ್ಲಿ ದುಡುಕುವುದು, ಎಲ್ಲಿ ಕರುವಿದು ತಪಸ್ವರ್ಯ. ಈ ಶ್ಲೋಕ ಇಟ್ಟು ಈ ಶ್ಲೋಕಕ್ಕೆ ಕನ್ನಡದೊಳಗೆ ಹೇಳ್ತಾಳೆ. ಇನ್ನೂ ಸರಿಪ್ರಿ ತಾಯಿ ಆಗಿಲ್ಲ, ಹೇಳ್ತಾಳೆ ಗಂಡನ ಮುಂದೆ. ಇದೇ ಶ್ಲೋಕನ ಇಟ್ಟು ಅವರು ನಪುತ್ರ ತತ್ವಲಾಭ ನವಾವರ್ಯ ಪರ ಸರ್ವತ ನಾನೋತ್ತರ ಪಾತಕಂ ಸಂಸ್ಕೃತಿಯೊಳಗೆ ಈ ಶ್ಲೋಕ ಇತ್ತು ಇಮಾಮ್ ಸಾಹೇಬರು. ಅದಕ್ಕೆ ಕನ್ನಡದೊಳಗೆ ನಮಗೂ ನಿಮಗೆ ತಿಳಿ ಬರೋ ಹಂಗೆ ಹೇಳಿದ್ನಲ್ಲ. ಪುತ್ರ ಲಾಭಕ್ಕಿಂತ ಹೆಚ್ಚಿನ ಲಾಭವಿಲ್ಲ, ಹೆಂಡತಿಗಿಂತ ಇನ್ನೊಬ್ಬರು ಅಪ್ತರಿಲ್ಲ, ಧರ್ಮಗುಣಕ್ಕಿಂತ ಹಿತರು ಬಂಧುಗಳಿಲ್ಲ, ಸುಳ್ಳಿಗಿಂತ ಬೇರೆ ಪಾಪವಿಲ್ಲ, ಅಂಜನ್ಯತೆ ತೋರುವುದು ಪುಣ್ಯ, ಹೀನತೆ ಪಡೆದು ನಾವು ಪಾಪ ಕೋಪದಲ್ಲಿ ದುಡುಕುವುದು, ಎಲ್ಲಿ ಕಡಿಮೆದು ತಪಸ್ವರ್ಯ. ನನ್ನ ಬಂಜನಂಥ ಶಬ್ದ ಅಡಗಬೇಕು, ಆ ಹುಟ್ಟಿ ಬರುವಂಥ ಮಗನಿಂದ ನಿಮ್ಮ ಹೆಸರು ಬೆಳಕಾಗಬೇಕು. ಆದರೆ ಇನ್ನೊಂದು ಮಾತು ಕೇಳಿದಿಲ್ಲ, ತಂದೆ ತಾಯಿನ ಪೂಜೆ ಮಾಡಿಸುವಂಥ ಮಗ ಬೇಕು, ತಂದೆ ತಾಯಿನ ಪೂಜೆ ಮಾಡಿಸುವಂಥ ಮಗ ಬೇಕು ಅಂತ ಕೇಳಿದ್ರಲ್ಲ. ತಂದೆ ತಾಯಿನ ಪೂಜೆ ಮಾಡಿಸುವಂಥ ಮಗ ಬೇಡ. ಮಗ ತಪ್ಪು ಮಾಡ್ದಾಗ ಬೇಸೋಣ ಯಾರು? ತಂದೆ. ಮಗಳು ತಪ್ಪು ಮಾಡಿದಾಗ ತಾಯಿ, ಹೆಂಡತಿ ತಪ್ಪು ಮಾಡಿದಾಗ ಗಂಡಗ, ಸೊಸೆ ತಪ್ಪು ಮಾಡಿದಾಗ ಅತ್ತಿ ಮಾವ, ಶಿಷ್ಯ ತಪ್ಪು ಮಾಡಿದ್ದು ಗುರುಗೆ. ಆ ಗುರು ಮಾಡಿದ ತಪ್ಪು ಯಾರಿಗೆ? ಎಂದೂ ತಪ್ಪು ಮಾಡ್ದಲ್ಲ. ಗುರುನ ಎಂದೂ ತಪ್ಪು ಮಾಡ್ದಲ್ಲ, ಶಿಷ್ಯನ ಎಂದೂ ತಪ್ಪು ಮಾಡ್ದಲ್ಲ. ಅವನ ಹೆಸರು ಪಡ್ಕೊಂಡವರು ನಾವು ತಪ್ಪು ಮಾಡ್ಬೋದು, ತಪ್ಪು ಮಾಡೋಂಗಿಲ್ಲ. ಅದಕ್ಕೆ ಸಂಬಂಧ ಅದಕ್ಕೂ ಒಂದು ಶ್ಲೋಕ ಇಟ್ಟಾರ. ಗುರು ಯಾವುದಂತ ಹೇಳಿಲಿನ, ಶಿಷ್ಯ ಯಾವುದಂತ ಹೇಳಿಲಿನ, ಗುರು ಶಿಷ್ಯರ ಇಬ್ಬರ ನಡುವೆ ಅರು ಯಾವುದಂತ ಹೇಳಿಲಿನ. ಸಾಮಾನ್ಯ ಅಲ್ರಿ, ಭಾಳದವ್ರಿ. ಆ ರೀತಿಯೊಳಗೆ ನಿಜವಾಗಿ ತಂದೆ ತಾಯಿನ ಪೂಜೆ ಮಾಡಿಸುವಂಥ ಮಗ ಬೇಡ. ಪತಿದೇವರ ತಂದೆ ತಾಯಿನ ಮರೆಸುವಂಥ ಮಗ ಬೇಕು ಅಂತ. ಉಳಿದ ಹೆಜ್ಜು ನಿನಗೆ ಔಷಧ ಕೊಡೋ ನಾನಲ್ಲ, ನಿನಗೆ ಔಷಧ ಕೊಡೋ ಒಬ್ಬನ ಪುಣ್ಯಾತ್ಮನ ಹೆಸರು ನೆನಪು ಮಾಡಿಕೊಡ್ತಾನೆ. ಮುಂದೆ ಹುಟ್ಟಿ ಬಂದು ಅವ್ರ ಮೇಲೆ ಹಾಡುವಂಥ ಮಗ ಹುಟ್ಟಿ ಬರ್ತಾನೆ. ಅಜ್ಜೋ ಆ ಹೆಸರಿಗೆ ಭಾಳಷ್ಟು ಬೇಯಬೇಕು ನೋಡಂತ. ಬೇಯದಂದ್ರೆ ಧ್ಯಾಸ ಮಾಡೋದು ಹೌದಿಲ್ಲ ಅನ್ನೋದು. ಹೌದು. ಮತ್ತು 5-6 ವರ್ಷ ಧ್ಯಾಸ ಮಾಡಿದ್ಲು, ಕಣ್ಣೀರು ಅಡಗಿಸಿದ್ಲು. ಅವನು ವೈರಾಗ್ಯದೊಳಗೆ ಹೋಗಿಬಿಟ್ಲು. ಮೊದಲೇನು 5-6 ಎಲ್ಲ ಕೂಡಿ 12 ವರ್ಷ ತುಂಬಿದ್ವು ಅಲ್ಲಿಗೆ. 12 ವರ್ಷ ತುಂಬಿ 13ನೇ ವರ್ಷಕ್ಕೆ ಸೂರ್ಯ ಉದಯ ಆದರೆ 13ನೇ ವರ್ಷಕ್ಕೆ ಪಾದ ಇಡ್ತಾರೆ. 12 ವರ್ಷ ತುಂಬಿದ್ವು ಅಲ್ಲಿಗೆ. ಅಜ್ಜು ಹೋಗೋಣ ಹೇಳ್ಬೇಕ. ಬೆಳಗಿನ ಜಾವದೊಳಗೆ ನಮ್ಮನ್ನು ನಿಮ್ಮನ್ನು ಯಾವಸ್ತೈತಿ ಆ ಟೈಮ್ ಎದ್ದು ಮಡಿ ಹುಡಿ ಮಾಡಿಕೊಂಡು ಏಕ ದೃಷ್ಟಿನಿಂದ ಖಾದಿರಿ ಅವರ ಸ್ಥಾನಕ್ಕೆ ಬಂದರು. ಖಾದಿರಿ ಅವರ ಸ್ಥಾನಕ್ಕೆ ಬಂದು ಇಮಾಮ್ ಸಾಹೇಬರು ಸಮಾಧಿ ಪಕ್ಕದೊಳಗೆ ಹೋದರು. ಸೈಡ್ ಹಜ್ಜುಮ ತೆರ್ತುಂಬ ಶೆರಗೆ ಹೊತ್ಕೊಂಡು ತನ್ನ ಕುಲ್ಲ ದರುದು ಖುರಾನ್ ಪಟ್ಟಣದೊಳಗೆ ಕುಂತಲು.
ಮುಂದೆ ವೈರಾಗ್ಯದೊಳಗೆ ಸೆರಗು ಹೊತ್ಕೊಂಡು ಹಿಂಗೆ ನೆಲಕ್ಕೆ ಭೂಮಿ ತಾಯಿಗೆ ಬಾಗಿ ಏಳೋದಕ್ಕೆ ಉಡೆಯೊಳಗೆ ಉತ್ತತ್ತಿ ಬಿತ್ತು. ಉತ್ತತ್ತಿ, ಅಜ್ಜಿ ಅಜ್ಜಿ, ಬಾಬಾಜಿ ಮಜೆ, ಬಾಬಾಜಿ ಮಜೆ ಅಪ್ಪಾರು ಕೊಟ್ಟರು ನನಗೆ. ಖಾಲಿ ಛೋಡ ತಿಂದುಬಿಡು ಅಂದರು. ನೀವು ಇದ್ದಲ್ಲಿ ನಾ ಬಂದನಲ್ಲ, ನಿಮ್ಮ ಬಾಯಿಂದ ನನಗೆ ಬೇಕು ಅಂದರು. ಎಂಥ ವೈರಾಗ್ಯ. ಆಕಾಶವಾಣಿ ಆಯ್ತು, ಇಮಾಮ್ ನಿಮ್ಮ ದಂಪತಿ ಹೊಟ್ಟೆಯೊಳಗೆ ಅಂತಿಂಥ ಮಗ ಹುಟ್ಟೋದಿಲ್ಲ, ವಿಶ್ವಕ್ಕೆ ಉಳಿಯುವಂಥ ಮಗ ಹುಡ್ತಾನೆ, ನಾಮಕರಣ ಮೊಹಮ್ಮದ್ ಶರೀಫ್. ಆಶೀರ್ವಾದ ಆಯ್ತು. ಅದೇ ಪ್ರಸಾದನ ಸತಿಪತಿ ಕೂಡಿ ಸೇವನ ಮಾಡಿ ಗ್ರಾಮಕ್ಕೆ ಬಂದರು. ಮಮಕಾ ದೃಷ್ಟಿಯೊಳಗೆ ಕಾಲು ಜಾರಿ ಬಿದ್ದರು. ಹೆಂಗೆ ರೈತ ಭೂಮಿಗೆ ಬೀಜ ಬಿತ್ತಾರೆ ನೋಡಿ, ಹದ ನೋಡಿ. ಸತಿಪತಿ ಗೊತ್ತಾತ್ರೆ, ಸತಿಪತಿ ಕೂಡಿ ಸಂಬಂಧ ಬೆಳೆಸಿದರು. ಆ ಸಂಬಂಧ ಹುಸಿ ಹೋಗಲಿಲ್ಲ. ಮುಂದೆ ನವಮಾಸ ತುಂಬಿ ತಾರೀಕು 3 ತಿಂಗಳ 7 1819 ಇಸ್ವಿಗೆ ನವಲಗುಂದ ತಾಲೂಕು ಹಳ್ಳಿಕೇರಿಯೊಳಗೆ ತವ್ರ ಮನೆಯೊಳಗೆ ಹುಟ್ಟಿ ಕೆಲವೊಂದು ದಿವಸಕ್ಕೆ ಗ್ರಾಮಕ್ಕೆ ಕರ್ಕೊಂಡು ಬಂದರು. ನಿಜವಾಗಿ ಆಯ್ತು, ಹಳ್ಳಿಕೇರಿ ಐತ್ರಿ ಇವತ್ತಿಗೆ. ಕೇಳಿ ಒಂದೊಂದು ಪ್ರಶ್ನೆ, ಅದಕ್ಕೇನು ಸಂಬಂಧ ಇಲ್ಲ. ಅದಾರೆ ಬರೋದು ಹೋಗೋದು ಬರ್ತಾರೆ. ಊರಿಗೆ ಶಿಕ್ಷಣಕ್ಕೆ ಬರ್ತಾರೆ. ಜಾತ್ರೆಗೆ ಟೈಮ್ನೊಳಗೆ ಬರ್ತಾರೆ, ಬಂದು ಭೇಟಿಯಾಗಿ ಹೋಗ್ತಾರೆ. ನಾವ ಹೋಗಿಲ್ಲ ಇನ್ನೊಬ್ಬ ತಮ್ಮ ಹೋಗ್ತಿದ್ನ, ತಮ್ಮ ಹೋಗಿ ವಸ್ತಿ ಮಾಡ್ತಿದ್ನ ಅವ್ರ ಮನೆಯಾಗ. ನಾವು ಹೋಗ್ಬೇಕನ್ನೊಳಗೆ ಹೊರತಾಗ್ಬಿಡ್ತಿದ್ವಿ. ಇರಲಿ, ಆ ರೀತಿಯೊಳಗೆ ಕರ್ಕೊಂಬಂದರು. ನೆಮ ಇಟ್ಟಾರ ನೋಡಿ, 3 ತಿಂಗಳ 5 ತಿಂಗಳ ಬಣತನ ಆದವ್ರನ್ನ ತವ್ರ ಮೇಲಿಂದ ಕರ್ಕೊಂಬರ್ಬೇಕಾದ್ರೆ ಗಂಡ ಮನೆಗೆ ಬರ್ಬೇಕಾಳ್ರಿ. ಹಂಗೆ ಆ ರೀತಿಯೊಳಗೆ ಕರ್ಕೊಂಬಂದರು. ನಮ್ಮ ಮಂಚಾನಕ್ಕೆ ಜಾತಿ ಇಲ್ಲ, ಯಾರೋ ಬಂದರೂ ಬರ್ರಿ ಅಂತ. ಇಮಾಮ್ ಸಾಹೇಬಲಿಂದನೇ ಬಂದುಬಿಟ್ಟೈತಿ, ಯಾರೋ ಬಂದರೂ ಬರ್ರಿ ಅಂತಾರೆ. ಹಕಿ ಮನಸ್ಸುಂಡು ಆಗಲಿ ಹೇಳಿ ಕೇಳಿದಿಲ್ಲ. ಅಲ್ಲಿ ಜಾತಿ ಐತೇನೆ ಅವರಿಗೆ, ಯಾರೋ ಬಂದರೂ ಕೊಡಬೇಕು ಔಷಧ. ಆ ರೀತಿಯೊಳಗೆ ಎಲ್ಲರೂ ಕೂಡಿಸಿದರು. ಮುಂದೆ ಜಗಳ ಪಾಡಿದರು. ನಾಮಕರಣ ಆಯ್ತು, ಮೊಹಮ್ಮದ್ ಶರೀಫ್ ನಾಮಕರಣ ಆಯ್ತು. ಪುಣ್ಯಾತ್ಮರೇ, ಮುಂದೆ 3 ವರ್ಷದ ಬುದ್ಧಿ 100 ವರ್ಷ ತನಕ ಉಳಿಸ್ಕೋಬೇಕಂತ. ಹಳೆ ಕಾಲದ ಮಾತಿವು. 3 ವರ್ಷದ ಬುದ್ಧಿ 100 ವರ್ಷ ತನಕ ಉಳಿಸ್ಕೋಬೇಕಂತ. ದುಷ್ಟನ್ನು ಸವಾಸ ಮಾಡಿ ತಂದೆ ತಾಯಿಗೆ ಕಲಿಕೊಂಡವರು ಮಕ್ಕಳು ಹುಟ್ಟಬಾರ್ದಂತ. ತಂದೆ ತಾಯಿ ಆಜ್ಞೆದಂತ ನಡೆಯುವಂಥ ಮಕ್ಕಳು ಹುಟ್ಟಬೇಕಂತ. ಅದಕ್ಕೂ ಹೇಳ್ಯಾರ, ಮಾತಾ ಪಿತರನ್ನು ಬಳಲಿಸೋ ಮಗ ಯಾತ್ರೆ ಮಾಡಿದರೇನು ಫಲ. ಮುಂಜಾನೆ ಸಂಜೆಗೊಮ್ಮೆ ತಂದೆ ತಾಯಿ ಪಾದ ಮುಟ್ಟುವಂಥ ಮಕ್ಕಳು ಆಗ್ಬೇಕಂತ. ತಂದೆ ತಾಯಿ ಪಾದಕ್ಕೆ ಹಣಿ ಹಚ್ಚಿ ವಿದ್ಯೆ ಕಲಿಯಾಕೆ ಹೋಗುವಂಥ ಮಕ್ಕಳು ಆಗ್ಬೇಕಂತ. ಅವೆಲ್ಲ ಭಾಳ ತಕ್ಕೊಂತ ಅದ್ರ ಮುಗಿಯಂಗಿಲ್ಲ. ಆ ರೀತಿಯೊಳಗೆ ಜಗಳ ಪಾಡಿ ಮೊಹಮ್ಮದ್ ಶರೀಫ್ ನಾಮಕರಣ ಆಯ್ತು. ಮುಂದೆ ಮತ್ತು 3 ವರ್ಷದ ಬುದ್ಧಿ 100 ವರ್ಷ ತನಕ ಅಂಜೂಲ. ತಂದೆ ಕೈಯೊಳಗೆ ಖುರಾನ ಏನೇನು ಜ್ಞಾನಶಕ್ತಿ ಪಡ್ಕೊಂಡ್ರು. ಮುಂದೆ ವಯಸ್ಸು ಎಷ್ಟಾಗಿದ್ವು? 89 ವರ್ಷ.